ಇಟ್ಟಿದ್ದೀವಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ನಾವು ಈ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿ ಈ ಯೋಜನೆಗೆ ನಾವು ಹಣವನ್ನು ಇಟ್ಕೊಂಡಿದ್ದೀವಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಕೃಷಿ ಇಲಾಖೆ ಅವ್ರು ಹೇಳ್ತಾರೆ ರೈತರಿಗೇನು ಮಾಡಲಿಲ್ಲ ಸರ್ಕಾರ, ಬರ್ಡ್ಲಿ ಏನು ಇಟ್ಟಿಲ್ಲ ಅಂತ. ಅಧ್ಯಕ್ಷರೇ, ಸಿದ್ದರಾಮಯ್ಯ ಧ್ಯೇಯ ಏನು ರೈತರಂದ್ರೆ ರೈತ ಸಮೃದ್ಧಿ ಆದರೆ ರಾಜ್ಯ ಸಮೃದ್ಧಿ ಆಗ್ತದೆ. ಇವತ್ತು ರೈತ ಬೆಳೆ ಬೆಳೆದಿಲ್ಲ ಅಂದರೆ ನಾವೆಲ್ಲ ಕೂಡ ಕಂಪ್ಯೂಟ್ರು ಮೋಜು ಶಿಫ್ಟ್ ತಿನ್ನಕ್ಕಾಗಲ್ಲ ಅಧ್ಯಕ್ಷರೇ. ರೈತ ಬೆಳೆ ಬೆಳೆದ ಮಾತ್ರ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಈ ಬಜೆಟ್ನಲ್ಲಿ ನಮ್ಮ ಸರ್ಕಾರ 70,000 ಕೋಟಿ ಸಾಲವನ್ನು ಶೂನ್ಯ ಬಡ್ಡಿದಲ್ಲಿ ಕೊಡೋದಕ್ಕೆ ಪ್ರಾಯೋಜನ ಮಾಡ್ಕೊಂಡಿದ್ದೀವಿ. 70,000 ಕೋಟಿ ಅಂದರೆ ಶೂನ್ಯ ಬಡ್ಡಿ, ಬಡ್ಡಿ ಇಲ್ಲದ ರೈತರಿಗೆ 3 ಲಕ್ಷ ಒಳಗಾಗಿ ಇವತ್ತು ನಾವು 70 ಲಕ್ಷ ಕೋಟಿ ಕೊಡ್ತಾ ಇದ್ದೀವಿ ಅಂದರೆ 70,000 ಕೋಟಿ ಕೊಡ್ತಾ ಇದ್ದೀವಿ ಅಂದರೆ ಇದೇನು ಸಣ್ಣ ಮಾತಲ್ಲ ಅಧ್ಯಕ್ಷರೇ. ಇದನ್ನು ತೋರಿಸ್ತದೆ ಸಿದ್ದರಾಮಯ್ಯನವರು ರೈತರ ಪರವಾಗಿ ಇದ್ದಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ನಾರಾಯಣ ಸ್ವಾಮಿ ಇನ್ನು 5 ನಿಮಿಷದಲ್ಲಿ 10 ನಿಮಿಷ 5 ನಿಮಿಷದಲ್ಲಿ 10 ನಿಮಿಷ ಅಷ್ಟೇ ಹಾಕೊಳ್ಳೋದು ಹೇಗೆ 10 ನಿಮಿಷ. ಅಧ್ಯಕ್ಷರೇ, 40 ಲಕ್ಷ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರದ ಸಹಾಯವನ್ನು ಕೊಟ್ಟಿದ್ದೇವೆ. 7 ಲಕ್ಷ ರೈತರಿಗೆ ಹನಿ ನೀರಾವರಿಗೆ ಡ್ರಿಪ್ ಇರಿಗೇಷನ್ಗೆ ನಾವು ಇವತ್ತು 2,825 ಕೋಟಿ ರೂಪಾಯಿಗಳನ್ನು ಇವತ್ತು ನಾವು ಸಹಾಯಧನ ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಅಧ್ಯಕ್ಷರೇ, 51 ಲಕ್ಷ ರೈತರಿಗೆ ಬೆಳೆ ವಿಮೆಗೆ ನಾವು ಇವತ್ತು 6,213 ಕೋಟಿ ರೂಪಾಯಿಯನ್ನ ಪರಿಹಾರ ಕೊಟ್ಟಿದ್ದೀವಿ ಅಧ್ಯಕ್ಷರೇ ನಾವು. ಅಧ್ಯಕ್ಷರೇ, ಇದರೊಟ್ಟಿಗೆ 36 ಲಕ್ಷ ಪಂಪ್ ಸೆಟ್ಗಳಿಗೆ ಇವತ್ತು ಉಚಿತವಾಗಿ ನಾವು ಕರೆಂಟ್ ಅನ್ನು ಕೊಡ್ತಾ ಇದ್ದೀವಿ ಅಧ್ಯಕ್ಷರೇ. ಅಂದ್ರೆ ಈ ಸರ್ಕಾರ ರೈತರ ಪರವಾಗಿಲ್ವಾ? ಖಂಡಿತ ಇದೆ ಕೂಡ ಅಧ್ಯಕ್ಷರೇ. ಯಾಕಂದ್ರೆ ಇವೆಲ್ಲ ಕೂಡ ಅಂಕಿಅಂಶಗಳೇ. ವಿರೋಧ ಪಕ್ಷದ ಗೌರವ ಸದಸ್ಯರು ಕೂಡ ಇದನ್ನು ಕೂಡ ಗಮನ ತಗೋಬೇಕು ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾರೆ ಅಧ್ಯಕ್ಷರೇ. ಅದಕ್ಕೆ ಗೃಹ ಇಲಾಖೆ ಇವತ್ತು ಸನ್ಮಾನ್ಯ ಪರಮೇಶ್ವರ್ ಜಿ ಅವರು ಗೃಹ ಇಲಾಖೆಯ ಅಧಿಕಾರ ವಹಿಸಿಕೊಂಡ ಮೇಲೆ ಅಧ್ಯಕ್ಷರೇ ವಿಶೇಷ ಒತ್ತಡ ಕೊಟ್ಟರು. ಹೇಳ್ತಾ ಇದ್ರು ಇವತ್ತು ನೋಡಿ ಅಧ್ಯಕ್ಷರೇ, ಆ ಕ್ಯಾಪ್ ಹಾಕೊಳ್ಳೋ ಯೋಜನೆ ಹಳೆ ಕಾಟ ಒಪ್ಪಿಕೊಂಡಿರ್ತಾ ಇದ್ರು. ಇವತ್ತು ಆ ಇಸ್ಪೆ ನಮ್ಮ ಪಿ ಸಿಗಳು ನೋಡೋಕೆ ಖುಷಿ ಆಗುತ್ತೆ. ಹ್ಯಾಂಡ್ಸಮ್ ಆಗಿ ಕ್ಯಾಪ್ ಹಾಕೊಂಡು ಇರ್ತಾರೆ ಅಷ್ಟೇ ಅಧ್ಯಕ್ಷರೇ. ಇದು ಅಷ್ಟೇ ಅಲ್ಲ, ಇವತ್ತು ಈ ಗೃಹ ಇಲಾಖೆಗೆ ಸರ್ಕಾರದಿಂದ 11,500 ಕೋಟಿ ರೂಪಾಯಿಗೆ ಹೆಚ್ಚು ಅನುದಾನವನ್ನು ಈ ಸರ್ಕಾರ ಕೊಡ್ತು ಅಧ್ಯಕ್ಷರೇ. ಇದರೊಟ್ಟಿಗೆ ಪೊಲೀಸ್ ಠಾಣೆಗಳಲ್ಲಿ ಆಧುನೀಕರಣ ಮಾಡಲಿಕ್ಕೆ, ಪೊಲೀಸ್ ಠಾಣೆ ರಿಪೇರಿ ಮಾಡಲಿಕ್ಕೆ 1,200 ಕೋಟಿ, ಸೈಬರ್ ಕ್ರೈಮ್ ನಿಯಂತ್ರಣ ಮಾಡಲಿಕ್ಕೆ, ಆ ಘಟಕ ಬಲವರ್ಧನೆ ಮಾಡಲಿಕ್ಕೆ ಇವತ್ತು 800 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಹೊಸ ಪೊಲೀಸ್ ಗೃಹ ನಿರ್ಮಾಣಕ್ಕೆ ಅಧ್ಯಕ್ಷರೇ, ಪೊಲೀಸ್ನವರಿಗೆ ಸ್ವಂತ ಅವರು ಒಳ್ಳೆ ಆಧುನಿಕವಾಗಿ ಗೃಹ ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲ ಲೇಟೆಸ್ಟ್ ಟೆಕ್ನಾಲಜಿಯೊಂದಿಗೆ ನಿರ್ಮಾಣ ಮಾಡಲಿಕ್ಕೆ 1,000 ಕೋಟಿ ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಅದರೊಟ್ಟಿಗೆ ಅಧ್ಯಕ್ಷರೇ, ಇವತ್ತು ಹೊಸ ತಂತ್ರಜ್ಞಾನ ಇದಕ್ಕೋಸ್ಕರ ಇವತ್ತು ನಾವು 700 ಕೋಟಿ ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಅಂದರೆ ಪೊಲೀಸ್ ಇಲಾಖೆ ಹಣ ಕೊಟ್ಟಿಲ್ವಾ? ಕೊಟ್ಟಿದ್ದೇವೆ. ಅಲ್ಲೂ ಕೂಡ ಪರಮೇಶ್ವರ್ ಜಿ ಅವರು ಉತ್ತಮವಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಆರೋಗ್ಯ ಇವತ್ತು ಆರೋಗ್ಯ ಇಲಾಖೆಗೆ ಅಧ್ಯಕ್ಷರೇ ಇವತ್ತು ಒಟ್ಟು ನಾವು ಈ ಬಾರಿ 17,800 ಕೋಟಿ ರೂಪಾಯಿಗಳನ್ನು ಕೂಡ ಆರೋಗ್ಯವನ್ನು ಕಾಪಾಡಲಿಕ್ಕೆ ಆ ಇಲಾಖೆ ಹಣ ಕೊಟ್ಟಿದ್ದೀರಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇದರಲ್ಲಿ ಮೂಲ ಸೌಕರ್ಯಗಳು, ಯಾವ ಹಾಸ್ಪಿಟಲ್ ಬಿಲ್ಡಿಂಗ್ ಬೇಕು, ಇಲ್ಲಿ ಅಪ್ಗ್ರೇಡ್ ಮಾಡಬೇಕು, ಇವೆಲ್ಲವನ್ನು ಮಾಡಲಿಕ್ಕೆ ಇವತ್ತು 900 ಕೋಟಿ ರೂಪಾಯಿಗಳನ್ನು ಕೂಡ ಕೊಡಲಾಗಿದೆ ಅಧ್ಯಕ್ಷರೇ. ಇನ್ನು ಡಯಾಲಿಸಿಸ್ ಸೇವೆ ವಿಸ್ತರಿಸ ಮಾಡೋದಕ್ಕೋಸ್ಕರ 50 ಕೇಂದ್ರಗಳಲ್ಲಿ 150 ಹಾಸಿಗೆ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಿದ್ದೇವೆ. ಇವತ್ತು 1.35 ಲಕ್ಷ ಡಯಾಲಿಸಿಸ್ ಸೇವೆಗಳಿಗೆ 20 ಕೋಟಿ ಅನುದಾನ ಕೊಟ್ಟು ಆ ಮೂಲಕ ಬಡವರಿಗೆ ಉಚಿತವಾಗಿ ಆರೋಗ್ಯ ಕೊಡೋ ಕ್ರಮವನ್ನು ಕೂಡ ನಮ್ಮ ಸರ್ಕಾರ ಕೈಗೊಂಡಿದೆ ಅಧ್ಯಕ್ಷರೇ.
ಅಧ್ಯಕ್ಷರೇ, ಇನ್ನು ಶಿಕ್ಷಣ ಅಧ್ಯಕ್ಷರೇ, ನಾವು ಶಿಕ್ಷಣಕ್ಕೆ ನಮ್ಮ ದಿವಂಗತ ಮುಖ್ಯಮಂತ್ರಿ ಆಗಿದ್ದಂಥ ಬಂಗಾರಪ್ಪನವರ ಪುತ್ರ ಮಧು ಬಂಗಾರಪ್ಪನವರನ್ನು ನಾವು ಗೌರವಾನ್ವಿತ ಮುಖ್ಯಮಂತ್ರಿಗಳು ಶಿಕ್ಷಣವನ್ನು ಜವಾಬ್ದಾರಿ ಕೊಟ್ಟರು ಅಧ್ಯಕ್ಷರೇ. ಅವರು ಕೂಡ ಇಲ್ಲಿ ನಾವು ಬಹಳ ಒಳ್ಳೆ ಶಿಕ್ಷಣ ರೂಪಿಸಲಿಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. ಅಧ್ಯಕ್ಷರೇ, ಅಂಬೇಡ್ಕರ್ ಮಾತನ್ನು ಹೇಳ್ತಾರೆ, ಶಿಕ್ಷಣವು ಒಲಿಯ ಹಾಲಿನಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು. ಯಾರು ಶಿಕ್ಷಣ ತಗೊಳ್ತಾರೆ ಅವರು ಈ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಮನಸ್ಸಲ್ಲಿಟ್ಟುಕೊಂಡು ಈ ಕ್ಷೇತ್ರಕ್ಕೆ 47,000 ಅನುದಾನ ಕೊಟ್ಟಿದ್ದಾರೆ ಅಧ್ಯಕ್ಷರೇ. 47,000 ಕೋಟಿ ಅಂದರೆ ಸಣ್ಣ ಮೊತ್ತನ ಅಧ್ಯಕ್ಷರೇ. ಮತ್ತೆ ಕರ್ನಾಟಕ ಪಬ್ಲಿಕ್ ಶಾಲೆ ನಿರ್ಮಾಣಕ್ಕಾಗಿ 800 ಕೋಟಿ, ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜುಗಳ ಕಟ್ಟಡ ನಿರ್ಮಾಣಕ್ಕಾಗಿ 565 ಕೋಟಿ ರೂಪಾಯಿ ಕೂಡ ಈ ಬಜೆಟ್ ಕೊಟ್ಟಿದೆ ಅಧ್ಯಕ್ಷರೇ. ಮತ್ತು ಶೌಚಾಲಯ ಪೀಠೋಪಕರಣ ಖರೀದಿಗೆ 100 ಕೋಟಿ ರೂಪಾಯಿಗಳನ್ನು ಕೂಡ ರಿಸರ್ವ್ ಮಾಡಿದ್ದಾರೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಇದು ನಮ್ಮ ಸರ್ಕಾರಕ್ಕೆ ಬಡವರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ಲಿಕ್ಕಿರ್ತಕ್ಕಂಥ ಕಾಳಜಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇನ್ನು ನಾರಾಯಣ ಸ್ವಾಮಿ 10 ನಿಮಿಷ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ಅಯ್ಯೋ 10 ನಿಮಿಷ ಬಿಡ್ಲಿಕ್ಕೆ ಕಷ್ಟ ಆಗುತ್ತೆ. ಆಯ್ತು, ಈಗ ಕೊಟ್ಟ 10 ನಿಮಿಷ ಆಯ್ತು. ಇಲ್ಲ, 10 ನಿಮಿಷ ಕೊಡಿ, ದಯಮಾಡಿ 10 ನಿಮಿಷ ಕೊಡಿ. 5 ನಿಮಿಷದಲ್ಲಿ ಮುಗಿಸ. ಇಲ್ಲ ಇಲ್ಲ, 10 ನಿಮಿಷ ಬೇಕೇ ಬೇಕಾದ್ರೆ. ಇನ್ನು ಇದು 10 ನಿಮಿಷ ಕೊಡಿ. ನಾವೇನೀಗ ನಾನು ಬಜೆಟ್ ಬಿಟ್ಟು ಬೇರೆ ಭಾಷಣ ಹೊಡಿತಾ ಇಲ್ಲ, ಕೇವಲ ಬಜೆಟ್ಗೆ ಸೀಮಿತ ಆಗಿದ್ದೇನೆ. ದಯಮಾಡಿ ವಿವರ ಹೇಳಕ್ ಕೊಡಿ ಅಧ್ಯಕ್ಷ. ಇನ್ನು ಮೂಲಸೌಕರ್ಯ, ರಸ್ತೆಗಳು, ಸೇತುವೆಗಳು, ನೀರಾವರಿ ಯೋಜನೆಗಳು ಇವೆಲ್ಲವನ್ನು ಕೂಡ ನಮ್ಮ ಸರ್ಕಾರ ಮಾಡಿದೆ ಅಧ್ಯಕ್ಷರೇ. ಕಳೆದ ಬಾರಿ ಇದಕ್ಕೆ ನಾವೆಷ್ಟು 8,600 ಕೋಟಿ, ಅದರಲ್ಲಿ ಈಗಾಗಲೇ 400 ಕೋಟಿ ಕಾಮಗಾರಿಗಳನ್ನು ತೆಗೆದುಕೊಂಡಿದ್ದೇವೆ. ಅಂದ್ರೆ ಈ 400 ಕೋಟಿ ರಸ್ತೆಗಳು ಆಗ್ತಾನೆ ಇಲ್ಲ ಎಲ್ಲೂ ಅಧ್ಯಕ್ಷರೇ. ಎಲ್ಲ ಕಾನ್ಸ್ಟಿಟ್ಯೂಷನ್ ಕೂಡ ರಸ್ತೆಗಳಾಗ್ತಾ ಇದೆ, ಕಾಮಗಾರಿ ನಡೀತಾ ಇದೆ. ಆದ್ರೂ ಕೂಡ ದೂರದು ಎಲ್ಲೂ ಅಭಿವೃದ್ಧಿ ಆಗಿಲ್ಲ ಅಂತ. ಅದಿರಲಿ, ಅವರು ಅದನ್ನು ಹೇಳಬೇಕು, ಅದಕ್ಕೆ ತಪ್ಪು ಅಂತ ಹೇಳಕ್ ಆಗೋದಿಲ್ಲ ಅಧ್ಯಕ್ಷರೇ. ಇವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಡಿಜಿಟಲೀಕರಣ, ಆನ್ಲೈನ್ ಸೇವೆಗಳು, ಗ್ರಾಮದ ಮಟ್ಟ ಡಾಟಾ ನಿರ್ವಹಣೆ ಮತ್ತು ನೀರಿನ ಆರೋ ಪ್ಲಾಂಟ್ಸ್ ಅಧ್ಯಕ್ಷರೇ, ಏನು ಆರೋ ಪ್ಲಾಂಟ್ ಇದೆ ಇದು ಇನ್ನೂ ಯಾವ ಸರ್ಕಾರಗಳು ಮಾಡಿರಲಿಲ್ಲ. ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಾಗಿದ್ದಾಗ ಈ ಹೊಸ ತಂದೆ ಮುಖಾಂತರ ಇವತ್ತು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಬಡವರು ಇವತ್ತು ಬಿಸ್ಲರಿ ವಾಟರ್ ಕುಡಿತಕ್ಕಂಥ ವ್ಯವಸ್ಥೆ ಮಾಡಿದ್ದು ನಮ್ಮ ಸರ್ಕಾರದಲ್ಲಿ ಮಾತ್ರ ಅಧ್ಯಕ್ಷರೇ. ಹಾಗೇನೆ ಇವತ್ತು ಗ್ರಾಮೀಣ ರಸ್ತೆಗಳು, ಸೇತುವೆಗಳು ನಿರ್ಮಾಣಕ್ಕಾಗಿ ಈ ವರ್ಷವೂ ಕೂಡ 3,500 ಕೋಟಿ ರೂಪಾಯಿಗಳನ್ನು ಇವತ್ತು ಮೀಸಲಿಟ್ಟಿದ್ದೀವಿ ಅಧ್ಯಕ್ಷರೇ. ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧ್ಯಕ್ಷರೇ, ಈ ಇಲಾಖೆಯಲ್ಲಿ ಅಂಬೇಡ್ಕರ್ ಮಾತು ಹೇಳ್ತಾರೆ, ಮಹಿಳೆಯರ ಪ್ರಗತಿ ಒಂದು ಸಮಾಜದ ನಿಜವಾದ ಪ್ರಗತಿಯ ಸೂಚಕವಾಗಿದೆ. ಎಲ್ಲಿ ಮಹಿಳೆಯರ ಪ್ರಗತಿ ಆಗ್ತಾರೆ ಅಲ್ಲಿ ಸಮಾಜದ ಪ್ರಗತಿ ಅಂತ ಭಾವಿಸಬೇಕು ಅಂತೇಳಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಅಧ್ಯಕ್ಷರೇ. ಇವತ್ತು 26-27 ಸಾಲಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 34,900 ಕೋಟಿ ರೂಪಾಯಿಗಳನ್ನ ಇವತ್ತು ಹೆಚ್ಚು ಅನುದಾನವನ್ನ ಈ ಇಲಾಖೆಗೆ ನಾವು ಮೀಸಲಿಟ್ಟಿದ್ದೀವಿ ಅಧ್ಯಕ್ಷರೇ. ಇವತ್ತು ರಾಜ್ಯದಲ್ಲಿ ಸುಮಾರು 65,000 ಹೆಚ್ಚು ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದೆ ಅಧ್ಯಕ್ಷರೇ. ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರ, ಪ್ರಾಥಮಿಕ ಶಿಕ್ಷಣ ಇವೆಲ್ಲವನ್ನು ಒದಗಿಸಲಿಕ್ಕೆ ಅಡಿಷನಲ್ ಆಗಿ ಇವತ್ತು 4,000 ಕೋಟಿ ರೂಪಾಯಿಗಳನ್ನು ಕೂಡ ಗೌರವ ಸಿದ್ದರಾಮಯ್ಯನವರು ಒದಗಿಸಿದ್ದಾರೆ ಅಧ್ಯಕ್ಷರೇ. ಮಹಿಳಾ ಸ್ವಸಹಾಯ ಸಂಘ, ಈ ಅಭಿವೃದ್ಧಿ, ಈ ಸಂರಕ್ಷಣೆ ಇವೆಲ್ಲವನ್ನು ಮಾಡಲಿಕ್ಕೆ ಇವತ್ತು ನಮ್ಮ ಸರ್ಕಾರದಲ್ಲಿ ನಾವು ಹಣವನ್ನು ಇಟ್ಟಿದ್ದೇವೆ ಅಧ್ಯಕ್ಷರೇ.